ತರಕಾರಿಯಲ್ಲಿ ಹಣ್ಣುಗಳಲ್ಲಿ ಹುಳಗಳನ್ನು ನೋಡಿರ್ತೀವಿ. ಆದರೆ ಇಲ್ಲೊಂದು ಆಸ್ಪತ್ರೆಯಲ್ಲಿ ಗ್ಲೂಕೋಸ್ ಬಾಟಲ್ನಲ್ಲಿ ಹುಳಗಳು ಕಂಡುಬಂದಿರುವುದು ಆಸ್ಪತ್ರೆಯ ನಿರ್ಲಕ್ಷ್ಯತನವನ್ನ ತೋರಿದೆ. ಈ ಘಟನೆ ನಡೆದಿರುವುದು ದೊಡ್ಡಬಳ್ಳಾಪುರದ ನಂದಿ ಹಾಸ್ಪಿಟಲ್ನಲ್ಲಿ. ಜ್ವರ ಬಂದಿದೆ ಎಂದು ಆಸ್ಪತ್ರೆಗೆ ಬಂದಿದ್ದ ರೋಗಿಗೆ ಆಸ್ಪತ್ರೆ ಸಿಬ್ಬಂದಿ ಹುಳಗಳು ಬಿದ್ದಿರುವ ಗ್ಲೂಕೋಸ್ ಬಾಟಲ್ ನೀಡಿದ್ದಾರೆ ಎಂಬ ಆರೋಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಕೇಳಿಬಂದಿದೆ. ನಗರದ ಡಿ ಕ್ರಾಸ್ ಬಳಿ ಇರುವ ನಂದಿ ಮಲ್ಟಿ ಸ್ಪೆಷಾಲಿಟಿ ಖಾಸಗಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ತಾಲೂಕಿನ ಮುತ್ತಸಂದ್ರ ನಿವಾಸಿ ಶಾಂತಮ್ಮ ಎಂಬುವವರು ಹಲವು ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದು, ಅವರ ಸಂಬಂಧಿಕರು ಭಾನುವಾರ ಸಂಜೆ ನಗರದ ನಂದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರೆತಂದಿದ್ದರು. ಈ ವೇಳೆ ರೋಗಿ ಶಾಂತಮ್ಮಳನ್ನ ಪರೀಕ್ಷಿಸಿದ ವೈದ್ಯರು ಅಡ್ಮಿಟ್ ಮಾಡಿ ಗ್ಲೂಕೋಸ್ ಬಾಟಲ್ ಡ್ರಿಪ್ಸ್ ಹಾಕಬೇಕೆಂದು ಚೀಟಿ ಬರೆದುಕೊಟ್ಟಿದ್ದರು. ಆಗ ರೋಗಿಯ ಸಂಬಂಧಿಕರು ಆಸ್ಪತ್ರೆಯಲ್ಲಿನ ಮೆಡಿಕಲ್ ಸ್ಟೋರ್ನಲ್ಲಿ ಗ್ಲೂಕೋಸ್ ಬಾಟಲ್ ತೆಗೆದುಕೊಂಡಿದ್ದರು. ಆದರೆ ಈ ವೇಳೆ ಆಸ್ಪತ್ರೆಯ ಮೆಡಿಕಲ್ ಶಾಪ್ ಸಿಬ್ಬಂದಿ ನೀಡಿದ ಗ್ಲೂಕೋಸ್ ಬಾಟಲ್ನಲ್ಲಿ ಹುಳಗಳಿರುವುದನ್ನು ಕಂಡು ಬೆಚ್ಚಿಬಿದ್ದ ರೋಗಿಯ ಸಂಬಂಧಿಕರು ಮೆಡಿಕಲ್ ಶಾಪ್ ಸಿಬ್ಬಂದಿಯನ್ನು ಪ್ರಶ್ನಿಸಿದರಂತೆ. ನಂದಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಇಲ್ಲಿ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಸೀದಾ ಬಂದಿದ್ದಕ್ಕೆ ಇಲ್ಲಿ ಈ ಥರ ಕಚಡ ಗ್ಲೂಕೋಸ್ ಇದೆ, ಇದು ಇಲ್ಲಿ ಯಾಕೆ ಈ ಗ್ಲೂಕೋಸ್ ಆಗ್ತಾ ಇದೆ ಅಂತ ಕೇಳಿದ್ರೆ, ಸರ್ ಏನೋ ಮಿಸ್ಟೇಕ್ ಆಗಿಬಿಟ್ಟಿದೆ, ವಾಪಸ್ ಕೊಡಿ ಸರ್ ಅಂತ ಕೇಳಿದ್ದಾರೆ. ಇಲ್ಲಿ ಈ ಥರ ಪೇಷಂಟ್ಗಳಿಗೆ ಈ ಥರ ಕಚಡ ಗ್ಲೂಕೋಸ್ಗಳು ಹಾಕ್ಸ್ಬಿಟ್ಟು ಈ ಪೇಷಂಟ್ಗಳಿಗೆಲ್ಲ ಜಾಸ್ತಿ ತೊಂದರೆಗಳು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೊಂಡು. ಆದರೆ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿದ ಸಿಬ್ಬಂದಿ ಶಾಂತಮ್ಮಳ ಸಂಬಂಧಿಕರಿಗೆ ಉಡಾಫೆ ಉತ್ತರ ನೀಡಿದ್ದಾರೆ. ರೋಗಿಗಳ ಪ್ರಾಣದೊಂದಿಗೆ ಆಸ್ಪತ್ರೆ ಸಿಬ್ಬಂದಿ ಆಟವಾಡುತ್ತಿದ್ದಾರೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ. ಇನ್ನು ಉಡಾಫೆ ಉತ್ತರದ ವಿರುದ್ಧ ಸ್ಥಳಕ್ಕಾಗಮಿಸಿ ಪ್ರತಿಭಟನೆ ನಡೆಸಿದ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದರು. ತಾಲೂಕು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಆಸ್ಪತ್ರೆಯಲ್ಲಿ ಮಾರಾಟ ಮಾಡುತ್ತಿರುವ ಔಷಧಿಗಳ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಇಲ್ಲಿ ಪೇಷಂಟ್ಗಳನ್ನ ಬಂದರೆ ಸಾಮಾನ್ಯವಾಗಿ ಒಂದು ಕೆಮ್ಮಾಗಲಿ ತಲೆನೋವು ಅಂತ ಬಂದರೆ ಜ್ವರ ಇದೆ ಅದು ಇದೆ ಅಂತೆಲ್ಲ ಅಡ್ಮಿಟ್ ಮಾಡಿಕೊಂಡು ಎಕ್ಸ್ಪೈರ್ಡ್ ಆಗಿರೋಂಥ ಟೆಮೆನ್ ಅನ್ನೋ ಒಂದು ಗ್ಲೂಕೋಸ್ನ ಎಲ್ಲ ಹುಳ ಬಿದ್ದಿರೋಂಥ ಗ್ಲೂಕೋಸ್ನ ಇವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಎಕ್ಸ್ಪೈರ್ಡ್ ಆಗಿರೋಂಥ ಮೆಡಿಸನ್ಗಳನ್ನ ಇವರು ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಈ ಹಾಸ್ಪಿಟ್ಲಲ್ಲಿ. ಇವರು ಮಲ್ಟಿ ಸ್ಪೆಷಾಲಿಟಿ ಅಂದ್ಕೊಂಡು ರೋಗಿಗಳ ಜೊತೆ ಅವರ ಪ್ರಾಣಗಳ ಮುಂದೆ ಆದರೂ ಆಸ್ಪತ್ರೆಯ ವಿರುದ್ಧ ನಮ್ಮ ಆರೋಗ್ಯ ಸಚಿವರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ ಎನ್ನುವುದನ್ನು ಕಾದು ನೋಡೋಣ. ಯಾರೂ ಇಲ್ಲ ಅಲ್ಲಿ, ಯಾರು ಕೆಲಸ ಮಾಡೋಂಥ ಮೆಡಿಕಲ್ ಸ್ಟೋರ್ನ ಕೆಲಸ ಮಾಡೋಂಥ ಹುಡುಗರು ಬಿಟ್ಟರೆ, ಅಲ್ಲಿ ಕ್ಲೀನ್ ಮಾಡೋರು ಅಂತ ಬಿಟ್ಟರೆ, ನರ್ಸ್ಗಳೂ ಯಾರು ಜವಾಬ್ದಾರಿ ಇತ್ತು ಅಂತಲ್ಲ. ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನೀವು ಅವ್ರ ಹತ್ರ ಡಾಕ್ಟ್ರ್ ಹತ್ರ ವಿಚಾರಿಸ್ಕೊಡ್ರಿ ಅಂತಾರೆ. ಅವರು ಹೇಳಿದ್ರೆ ನಮಗೆ ಗೊತ್ತಿಲ್ಲ ಇದು ಅಂತ. ಡಾಕ್ಟ್ರು ಆರಿಕೆ ಹೋಗ್ತಾರ, ನಾಳೆ ಮಾತಾಡೋಣ ಅಂತಾರೆ. ಇಲ್ಲಿ ಪ್ರಾಣಗಳು ರೋಗಿಗಳ ಪ್ರಾಣ ಜೊತೆ. ಸ್ನೇಹ, JTV ನ್ಯೂಸ್ ಡೆಸ್ಕ್.